ಅಧಿಕಾರಿಗೆ ಈ ರೀತಿ ಧಮಕಿ ಹಾಕಿರ್ತಕ್ಕಂಥದ್ದು ಎಲ್ಲ ಸಾಕ್ಷ್ಯ ಇದ್ದಾಗಲೂ ಕೂಡ ಈತನ ವಿರುದ್ಧ FIR ಎರಡೆರಡು FIR ದಾಖಲಾಗಿದ್ರೂ ಕೂಡ ಈತನನ್ನ ಬಂಧಿಸೋದಕ್ಕೆ ಯಾಕೆ ಇಷ್ಟೊಂದು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಇದೀಗ ಜನ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆತ ನಿಜಕ್ಕೂ ತಲೆಮರೆಸ್ಕೊಂಡಿರೋದು ಹೌದಾ? ಹಾಗಾದ್ರೆ ಆತ ಅಷ್ಟು ಸಿಕ್ಲಾರ್ದಷ್ಟು ಎಲ್ಲಿ ಹೋಗಿ ತಲೆಮರೆಸ್ಕೊಂಡಿದ್ದಾನೆ? ಯಾರ ಶ್ರೀರಕ್ಷೆ ಇದೆ ರಾಜು ಗೌಡಗೆ? ಸಚಿವ ಮುನಿಯಪ್ಪ ರಾಜು ಗೌಡ ಅವರನ್ನ ಕಾಪಾಡ್ತಾ ಇದ್ದಾರಾ? ಬಂಧನಕ್ಕೆ ಈಡಾಗದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಅಧಿಕಾರಿಗಳ ಮೇಲೆ, ಪೊಲೀಸರ ಮೇಲೆ ರಾಜು ಗೌಡ ಅವರನ್ನ ಬಂಧಿಸದಂತೆ? ರಾಜು ಗೌಡ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲೇ ಒತ್ತಡ ಈಗಾಗಲೇ ಕೇಳಿ ಬಂದಿದೆ. ಪಕ್ಷದಿಂದ ಕಿಕ್ಔಟ್ ಮಾಡಬೇಕು ಅಂತ ಸ್ವಪಕ್ಷೀಯರೇ ಆಗ್ರಹಿಸ್ತಾ ಇದ್ದಾರೆ. ಆತ ಬಳಸಿದ ಭಾಷೆ ಸರಿ ಇಲ್ಲ, ಪಕ್ಷಕ್ಕೆ ಮುಜುಗರ ಉಂಟು ಮಾಡುವಂಥದ್ದು ಅಂತ. ಇಷ್ಟೆಲ್ಲ ಆದರೂ ಕೂಡ ಧಮಕಿ ವೀರನಿಗೆ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ ಅಥವಾ ಪಕ್ಷದಿಂದ ಗೇಟ್ ಪಾಸ್ ಸಿಕ್ಕಿಲ್ಲ. ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹಾಗೂ ಮಂಜುನಾಥ್ ಇಬ್ಬರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ಬಸವರಾಜ್ ಫಸ್ಟ್. ಬಸವರಾಜ್, ಕಾಂಗ್ರೆಸ್ ಪಕ್ಷದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಡೀತಾ ಇದೆ? ಇವರ ವಿರುದ್ಧ ಕ್ರಮ ಕೈಗೊಳ್ಳೋ ಸಾಧ್ಯತೆ ಏನಾದರೂ ಇದೆಯಾ? ಖಂಡಿತ ಶ್ರೀಲಕ್ಷ್ಮಿ, ಈಗಾಗಲೇ ಕಾಂಗ್ರೆಸ್ ಪಕ್ಷದ ಒಳಗೆ ರಾಜೀವ್ ಗೌಡ ಅವರ ವಿರುದ್ಧ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಬಹಳ ಪ್ರಮುಖವಾಗಿ ಅವರು ಬಳಸಿದಂಥ ಭಾಷೆ ಮತ್ತು ಒಂದು ಬ್ಯಾನರ್ ವಿಚಾರಕ್ಕಾಗಿ ಇಷ್ಟು ದೊಡ್ಡ ಮಟ್ಟದ ಗಲಾಟೆಯನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು, ನಾಯಕರ ಒಂದಷ್ಟು ಅಭಿಪ್ರಾಯ. ಬಹಳ ಪ್ರಮುಖವಾಗಿ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿದ್ದಾರೆ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮುಜುಗರ ಆಗ್ತಾ ಇದೆ. ಹಾಗಾಗಿ ಅವ್ರನ್ನ ಪಕ್ಷದಿಂದ ಅಮಾನತು ಮಾಡಬೇಕನ್ನುವಂಥ ಒತ್ತಡಗಳು ಕೇಳುಗಳು ಬರ್ತಾ ಇದ್ದಾವೆ. ಮತ್ತು KPCC ಅಧ್ಯಕ್ಷರಿಗೆ ಈಗಾಗಲೇ ಪತ್ರಗಳನ್ನು ಬರೆಯುವಂಥ ಕೆಲಸವನ್ನು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಈಗಾಗಲೇ ಶಿಸ್ತು ಸಮಿತಿಯು ಕೂಡ ಅವರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಒಂದು ವಾರದೊಳಗಡೆ ನೀವು ಸಮಜಾಯಿಸಿ ಕೊಡಿ ಅನ್ನುವಂಥ ಮಾತುಗಳನ್ನು ಹೇಳಲಾಗಿದೆ. ಆದರೆ ಒಂದು ವಾರಕ್ಕೆ ಕೂಡ ಕಾಯುವಂಥ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲ. ಯಾಕಂದರೆ ದಿನದಿಂದ ದಿನಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜೀವ್ ಗೌಡ ಅವರನ್ನು ಇನ್ನೂ ಕೂಡ ಯಾಕೆ ಪಕ್ಷದಲ್ಲಿ ಇಟ್ಕೊಂಡಿದ್ದೀರಾ ಅನ್ನುವಂಥದ್ದನ್ನು ನಾಯಕರು, ಕಾರ್ಯಕರ್ತರೇ ಪ್ರಶ್ನೆ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಇವತ್ತು ಅಥವಾ ನಾಳೆ ಅವರಿಂದ ಪಕ್ಷದಿಂದ ಅವರನ್ನು ಅಮಾನತು ಮಾಡುವಂಥ ಸಾಧ್ಯತೆಗಳಿಗೆ ಗೋಚರಿಸ್ತಾ ಇದ್ದಾವೆ. ಬಹಳ ಪ್ರಮುಖವಾಗಿ ಒಂದು ವಾರಗಳ ಕಾದು ಅವರಿಂದ ಸಮಜಾಯಿಸಿ ಪಡೆದರೂ ಕೂಡ ಪಕ್ಷದಲ್ಲಿ ಇಂಥವ್ರನ್ನ ಇಟ್ಕೊಂಡ್ರೆ ಮುಂದೆ ಅಲ್ಲಿ ಸಿಡ್ಲಘಟ್ಟದಲ್ಲಿ ಯಾವ ರೀತಿಯಾದಂಥ ಪಕ್ಷ ಸಂಘಟನೆ ಮಾಡಬಹುದು ಅನ್ನುವಂಥದ್ದು ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಅವರ ಬಳಕೆ ಭಾಷೆ ಸರಿ ಇಲ್ಲ ಅನ್ನುವಂಥದ್ದು ಒಂದು ಆಕ್ರೋಶ. ಅದರ ಜೊತೆಗೆ ಸಚಿವ ಮುನಿಯಪ್ಪನವರು ಕೂಡ ಈ ಹಿಂದೆ ಅವರನ್ನು ರಕ್ಷಿಸುವಂಥ ಕೆಲಸವನ್ನು ಮೇಲಿಂದ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ ಒಂದು ವರ್ಷದ ಹಿಂದೆ ಇದೇ ರೀತಿಯಾಗಿ ಫ್ಲೆಕ್ಸ್ ವಿಚಾರಕ್ಕೆ ಕೇಸನ್ನು ಹಾಕಲಾಗಿತ್ತು. ಆಗ ಸಚಿವ ಮುನಿಯಪ್ಪನವರು ಮಧ್ಯಪ್ರವೇಶ ಮಾಡಿ ಅವರನ್ನು ಉಳಿಸುವಂಥ ಕೆಲಸವನ್ನು ಮಾಡಿದರು. ಯಾವುದೇ ಕೇಸ್ಗಳು ಬೇಡ, ಏನಿದ್ರೆ ದಂಡ ಕಟ್ತಾರೆ, ದಂಡವನ್ನು ಕಟ್ಟಿಸ್ಕೊಳ್ಳಿ ಅನ್ನುವಂಥ ಮಾತುಗಳನ್ನು ಹೇಳಿ ಆಗ ಒಂದಷ್ಟು ಸಾಗಿ ಹಾಕುವಂಥ ಕೆಲಸವನ್ನು ಮಾಡಿದರು. ಈಗ ಅಧಿಕಾರಿಯ ವಿರುದ್ಧ ನಿಂದನೆ ಮಾಡಿರೋದ್ರಿಂದ ಸಹಜವಾಗಿ ಇದು ರಾಜ್ಯ ಮಟ್ಟದ ಸುದ್ದಿ ಆಗ್ತದೆ. ಮತ್ತು ವಿರೋಧ ಪಕ್ಷಗಳು ಈ ವಿಚಾರವಾಗಿ ಮಧ್ಯಪ್ರವೇಶ ಮಾಡಿ ಗುಂಡಾ ಸಂಸ್ಕೃತಿ ವಿರುದ್ಧ ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ತುಂಬಲಾರದಂತಹ ಒಂದಷ್ಟು ಮುಜುಗರ ಆಗ್ತಾ ಇರೋದ್ರಿಂದ ಸಹಜವಾಗಿ ಪಕ್ಷದಿಂದ ಹೊರಹಾಕುವಂಥ ಸಾಧ್ಯತೆಗಳು ಈಗ ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಶ್ರೀಲಕ್ಷ್ಮಿ, ರೈಟ್. ಹಾಗೆಯೇ ಮಂಜುನಾಥ್ ಕೂಡ ನಮ್ಮ ಜೊತೆ ಇದ್ದಾರೆ. ಮಂಜುನಾಥ್, ಶಿಡ್ಲಘಟ್ಟದಲ್ಲಿ ರಾಜು ಗೌಡ ಪರ ವಿರೋಧ ಎರಡೂ ಪ್ರತಿಭಟನೆಗಳು ನಡೆದವು. ಸೊ ಇದೀಗ ರಾಜು ಗೌಡ ಪರವಾಗಿ ಎಷ್ಟು ಜೋರಾಗಿ ಪ್ರತಿಭಟನೆ ನಡೀತಾ ಇದೆ? ಅದು ಸ್ಟೇಜ್ ಮ್ಯಾನೇಜ್ಡಾ ಅಥವಾ ವಿರೋಧವಾಗಿ ಎಷ್ಟು ಜೋರಾಗಿ ಪ್ರತಿಭಟನೆ ನಡೀತಾ ಇದೆ? ಇನ್ನು ರಾಜು ಗೌಡ ಮಾತನಾಡಿದ ರೀತಿ ಸರಿಯಾ? ಶಿಡ್ಲಘಟ್ಟದ ಜನ ಏನು ಹೇಳ್ತಾ ಇದ್ದಾರೆ? ಅಧಿಕಾರಿಗಳ ವಲಯದಲ್ಲಿ ಏನು ಟಾಕ್ ಇದೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಶ್ರೀಲಕ್ಷ್ಮಿ, ಖಂಡಿತವಾಗಿ ಏನು ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡರ ಮೇಲೆ ಕಾಂಗ್ರೆಸ್ ಕೈ ಮುಖಂಡ ಏನು ರಾಜೀವ್ ಗೌಡ ಬೆದರಿಕೆ ಹಾಕಿರುವಂತಹ, ಧಮಕಿ ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು 3 ದಿನಗಳಿಗೂ ಆಗಿದೆ. ಇದುವರೆಗೂ ಕೂಡ ಆತನ ಬಂಧನ ಆಗಿಲ್ಲ. ಆದ್ರೆ ಆತ ಎಲ್ಲಿದ್ದಾನೆ ಅಂತಕ್ಕಂಥದ್ದು ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ಆತನ ಬಂಧನಕ್ಕೆ ಇಡೀ ಚಿಕ್ಕಬಳ್ಳಾಪುರ ಆದ್ಯಂತ ಈಗಾಗಲೇ ಸರ್ಕಾರಿ ನೌಕರರ ಸಂಘ ಕೂಡ ಆತನನ್ನ ಕೂಡಲೇ ಬಂಧಿಸಬೇಕು. ಯಾಕಂತಂದ್ರೆ ಅಧಿಕಾರಿಯ ಮೇಲೆ ಈ ರೀತಿಯಾದ ದರ್ಪದ ಮಾತುಗಳು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ಲಿಕ್ಕೆ ಕುಗ್ಗಿಸ್ತದೆ. ಹಾಗಾಗಿ ಇಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಿ ನೌಕರರ ಸಂಘ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಪ್ರತಿಭಟನೆಗಳು ಕೂಡ ಮಾಡಿದ್ರು. ನಿನ್ನೆ ಕೂಡ ಪ್ರತಿಭಟನೆಗಳು ಮಾಡಿದ್ರು. ಒಂದು ಕಡೆ ಇವ್ರನ್ನ ಬಂಧನ ಮಾಡ್ಲಿಕ್ಕೆ ಪ್ರತಿಭಟನೆ ಒಂದ್ ಕಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಏನು ರಾಜೀವ್ ಗೌಡ ಅವರ ಅಭಿಮಾನಿಗಳು ಒಂದು ಅಭಿಯಾನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ
ಯಾವುದೇ ನೀವು ಧೃತಿಗಿಡಂತ ಅವಶ್ಯಕತೆ ಇಲ್ಲ. ಯಾರ್ಯಾರು ಏನೇನೆಲ್ಲ ಒಂದು ಚಟುವಟಿಕೆಗಳು ಮಾಡಿದ್ದಾರೆ, ಆದ್ರೆ ನೀವ್ ಯಾಕೆ ಧೃತಿಗಿಡಬೇಕು, ಕ್ಷಮೆ ಕೇಳಿದ್ರಲ್ಲ ಅಂತಕ್ಕಂಥ ಒಂದು ಕಡೆ ಒಂದು ಪೋಸ್ಟರ್ ಅಭಿಯಾನಗಳು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಆತ ಏನು ರಾಜೀವ್ ಗೌಡ ಅವರ ಈಗಾಗಲೇ 3 ತಂಡಗಳ ರಚನೆ ಮಾಡಿ ಆ ಒಂದು ಹುಡುಕಾಟವನ್ನ ನಡೆಸ್ತಾ ಇದ್ದೇವೆ ಅಂತಕ್ಕಂಥ ಮಾತ್ರ ಪೊಲೀಸರು ಹೇಳ್ತಾರೆ. ಆದ್ರೆ ಆ ಒಂದು ಪೊಲೀಸರು ಹೇಳೋ ಪ್ರಕಾರ 3 ದಿನಗಳಿಂದ ರಾಜೀವ್ ಗೌಡರನ್ನ ಹೊಂದಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ, ಇವ್ರು ಏನಾದ್ರೂ ಒತ್ತಡ ಏರ್ಲಾಗ್ತಾ ಇದೆಯಾ, ಇದು ಪ್ರಭಾವಿಗಳು ಕಾಂಗ್ರೆಸ್ ಪ್ರಭಾವಿಗಳೇ ಇವ್ರು ಪೊಲೀಸರ ಮೇಲೆ ಒತ್ತಡ ಏರ್ತಾ ಇರ್ತಕ್ಕಂತ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ಏನು ಈಗಾಗ್ಲೇ ಜನ ಕೂಡ ಚಿಲ್ಗಟ್ಟದಲ್ಲಿ ಸಾಕಷ್ಟು ರೀತಿಯಲ್ಲಿ ರಾಜೀವ್ ಗೌಡ ಅವರ ಮಾಡಿರ್ತಕ್ಕಂತ ಈ ಒಂದು ಧಮಕಿಯ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕೆ ಇನ್ನೂ ಬಂಧನ ಆಗಿಲ್ಲ, ಆತ ಯಾಕೆ ಇನ್ನೂ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇಲ್ಲ, ಬಂದು ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ಳೋದಕ್ಕೂ ಕೂಡ ಬರ್ತಾ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನನ್ನ ರಕ್ಷಣೆಗೆ ಸಾಕಷ್ಟು ಇದು ಕೈವಾಡ ನಡೀತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ನೋಡ್ಬೇಕು, ಈಗಾಗಲೇ ಮೂರು ದಿನಗಳಾಗಿ ಇದು ಕೂಡ ಆತನ ಸುಳಿವಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಬೇರೆ ಕಡೆ ಎಲ್ಲಾದ್ರೂ ಹೋಗಿರಬಹುದಾ ಅಂತಕ್ಕಂಥದ್ದು ಕೂಡ ಈಗ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಅಧಿಕಾರಿಗೆ ಈ ರೀತಿ ಧಮಕಿ ಹಾಕಿರ್ತಕ್ಕಂಥದ್ದು ಎಲ್ಲ ಸಾಕ್ಷ್ಯ ಇದ್ದಾಗಲೂ ಕೂಡ ಈತನ ವಿರುದ್ಧ FIR 2 FIR ದಾಖಲಾಗಿದ್ರು ಕೂಡ ಈತನನ್ನ ಬಂಧಿಸೋದಕ್ಕೆ ಯಾಕೆ ಇಷ್ಟೊಂದು ಮೀನಾಮೇಷ ಎಣಿಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಇದೀಗ ಜನ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆತ ನಿಜಕ್ಕೂ ತಲೆಮರೆಸ್ಕೊಂಡಿರೋದು ಹೌದಾ? ಹಾಗಾದ್ರೆ ಆತ ಅಷ್ಟು ಸಿಕ್ಲಾರ್ದಷ್ಟು ಎಲ್ಲಿ ಹೋಗಿ ತಲೆಮರೆಸ್ಕೊಂಡಿದ್ದಾನೆ? ಯಾರ ಶ್ರೀರಕ್ಷೆ ಇದೆ ರಾಜೀವ್ ಗೌಡಗೆ? ಸಚಿವ ಮುನಿಯಪ್ಪ ರಾಜೀವ್ ಗೌಡ ಅವರನ್ನ ಕಾಪಾಡ್ತಾ ಇದ್ದಾರಾ? ಬಂಧನಕ್ಕೆ ಈಡಾಗದಂತೆ ಒತ್ತಡ ಹೇರಲಾಗ್ತಾ ಇದೆಯಾ ಅಧಿಕಾರಿಗಳ ಮೇಲೆ, ಪೊಲೀಸರ ಮೇಲೆ ರಾಜೀವ್ ಗೌಡ ಅವರನ್ನ ಬಂಧಿಸದಂತೆ? ರಾಜೀವ್ ಗೌಡ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲೇ ಒತ್ತಡ ಈಗಾಗಲೇ ಕೇಳಿ ಬಂದಿದೆ. ಪಕ್ಷದಿಂದ ಕಿಕ್ಔಟ್ ಮಾಡಬೇಕು ಅಂತ ಸ್ವಪಕ್ಷೀಯರೇ ಆಗ್ರಹಿಸ್ತಾ ಇದ್ದಾರೆ. ಆತ ಬಳಸಿದ ಭಾಷೆ ಸರಿ ಇಲ್ಲ, ಪಕ್ಷಕ್ಕೆ ಮುಜುಗರ ಉಂಟು ಮಾಡುವಂಥದ್ದು ಅಂತ. ಇಷ್ಟೆಲ್ಲ ಆದರೂ ಕೂಡ ಧಮಕಿ ವೀರನಿಗೆ ಇನ್ನೂ ಕೂಡ ಅರೆಸ್ಟ್ ಆಗಿಲ್ಲ ಅಥವಾ ಪಕ್ಷದಿಂದ ಗೇಟ್ ಪಾಸ್ ಸಿಕ್ಕಿಲ್ಲ. ಕುರಿತಾಗಿ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹಾಗೂ ಮಂಜುನಾಥ್ ಇಬ್ಬರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಲೆಟ್ ಮಿ ಗೋ ಟು ಬಸವರಾಜ್ ಫಸ್ಟ್. ಬಸವರಾಜ್, ಕಾಂಗ್ರೆಸ್ ಪಕ್ಷದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಡೀತಾ ಇದೆ? ಇವರ ವಿರುದ್ಧ ಕ್ರಮ ಕೈಗೊಳ್ಳೋ ಸಾಧ್ಯತೆ ಏನಾದರೂ ಇದೆಯಾ? ಖಂಡಿತ ಶ್ರೀಲಕ್ಷ್ಮಿ, ಈಗಾಗಲೇ ಕಾಂಗ್ರೆಸ್ ಪಕ್ಷದ ಒಳಗೆ ರಾಜೀವ್ ಗೌಡ ಅವರ ವಿರುದ್ಧ ಒಂದಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದ್ದಾವೆ. ಬಹಳ ಪ್ರಮುಖವಾಗಿ ಅವರು ಬಳಸಿದಂಥ ಭಾಷೆ ಮತ್ತು ಒಂದು ಬ್ಯಾನರ್ ವಿಚಾರಕ್ಕಾಗಿ ಇಷ್ಟು ದೊಡ್ಡ ಮಟ್ಟದ ಗಲಾಟೆಯನ್ನು ಮಾಡಿಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು, ನಾಯಕರ ಒಂದಷ್ಟು ಅಭಿಪ್ರಾಯ. ಬಹಳ ಪ್ರಮುಖವಾಗಿ ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡಿದ್ದಾರೆ. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮುಜುಗರ ಆಗ್ತಾ ಇದೆ. ಹಾಗಾಗಿ ಅವ್ರನ್ನ ಪಕ್ಷದಿಂದ ಅಮಾನತು ಮಾಡಬೇಕನ್ನುವಂಥ ಒತ್ತಡಗಳು ಕೇಳುಗಳು ಬರ್ತಾ ಇದ್ದಾವೆ. ಮತ್ತು KPCC ಅಧ್ಯಕ್ಷರಿಗೆ ಈಗಾಗಲೇ ಪತ್ರಗಳನ್ನು ಬರೆಯುವಂಥ ಕೆಲಸವನ್ನು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಈಗಾಗಲೇ ಶಿಸ್ತು ಸಮಿತಿಯು ಕೂಡ ಅವರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿರ್ತಕ್ಕಂಥದ್ದು, ಒಂದು ವಾರದೊಳಗಡೆ ನೀವು ಸಮಜಾಯಿಸಿ ಕೊಡಿ ಅನ್ನುವಂಥ ಮಾತುಗಳನ್ನು ಹೇಳಲಾಗಿದೆ. ಆದರೆ ಒಂದು ವಾರಕ್ಕೆ ಕೂಡ ಕಾಯುವಂಥ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲ. ಯಾಕಂದರೆ ದಿನದಿಂದ ದಿನಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜೀವ್ ಗೌಡ ಅವರನ್ನು ಇನ್ನೂ ಕೂಡ ಯಾಕೆ ಪಕ್ಷದಲ್ಲಿ ಇಟ್ಕೊಂಡಿದ್ದೀರಾ ಅನ್ನುವಂಥದ್ದನ್ನು ನಾಯಕರು, ಕಾರ್ಯಕರ್ತರೇ ಪ್ರಶ್ನೆ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಇವತ್ತು ಅಥವಾ ನಾಳೆ ಅವರಿಂದ ಪಕ್ಷದಿಂದ ಅವರನ್ನು ಅಮಾನತು ಮಾಡುವಂಥ ಸಾಧ್ಯತೆಗಳಿಗೆ ಗೋಚರಿಸ್ತಾ ಇದ್ದಾವೆ. ಬಹಳ ಪ್ರಮುಖವಾಗಿ ಒಂದು ವಾರಗಳ ಕಾದು ಅವರಿಂದ ಸಮಜಾಯಿಸಿ ಪಡೆದರೂ ಕೂಡ ಪಕ್ಷದಲ್ಲಿ ಇಂಥವ್ರನ್ನ ಇಟ್ಕೊಂಡ್ರೆ ಮುಂದೆ ಅಲ್ಲಿ ಸಿಡ್ಲಘಟ್ಟದಲ್ಲಿ ಯಾವ ರೀತಿಯಾದಂಥ ಪಕ್ಷ ಸಂಘಟನೆ ಮಾಡಬಹುದು ಅನ್ನುವಂಥದ್ದು ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಅವರ ಬಳಕೆ ಭಾಷೆ ಸರಿ ಇಲ್ಲ ಅನ್ನುವಂಥದ್ದು ಒಂದು ಆಕ್ರೋಶ. ಅದರ ಜೊತೆಗೆ ಸಚಿವ ಮುನಿಯಪ್ಪನವರು ಕೂಡ ಈ ಹಿಂದೆ ಅವರನ್ನು ರಕ್ಷಿಸುವಂಥ ಕೆಲಸವನ್ನು ಮೇಲಿಂದ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. ಕಳೆದ 1 ವರ್ಷದ ಹಿಂದೆ ಇದೇ ರೀತಿಯಾಗಿ ಫ್ಲೆಕ್ಸ್ ವಿಚಾರಕ್ಕೆ ಕೇಸನ್ನು ಹಾಕಲಾಗಿತ್ತು. ಆಗ ಸಚಿವ ಮುನಿಯಪ್ಪನವರು ಮಧ್ಯಪ್ರವೇಶ ಮಾಡಿ ಅವರನ್ನು ಉಳಿಸುವಂಥ ಕೆಲಸವನ್ನು ಮಾಡಿದರು. ಯಾವುದೇ ಕೇಸ್ಗಳು ಬೇಡ, ಏನಿದ್ರೆ ದಂಡ ಕಟ್ತಾರೆ, ದಂಡವನ್ನು ಕಟ್ಟಿಸ್ಕೊಳ್ಳಿ ಅನ್ನುವಂಥ ಮಾತುಗಳನ್ನು ಹೇಳಿ ಆಗ ಒಂದಷ್ಟು ಸಾಗಿ ಹಾಕುವಂಥ ಕೆಲಸವನ್ನು ಮಾಡಿದರು. ಈಗ ಅಧಿಕಾರಿಯ ವಿರುದ್ಧ ನಿಂದನೆ ಮಾಡಿರೋದ್ರಿಂದ ಸಹಜವಾಗಿ ಇದು ರಾಜ್ಯ ಮಟ್ಟದ ಸುದ್ದಿ ಆಗ್ತದೆ. ಮತ್ತು ವಿರೋಧ ಪಕ್ಷಗಳು ಈ ವಿಚಾರವಾಗಿ ಮಧ್ಯಪ್ರವೇಶ ಮಾಡಿ ಗುಂಡಾ ಸಂಸ್ಕೃತಿ ವಿರುದ್ಧ ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ತುಂಬಲಾರದಂತಹ ಒಂದಷ್ಟು ಮುಜುಗರ ಆಗ್ತಾ ಇರೋದ್ರಿಂದ ಸಹಜವಾಗಿ ಪಕ್ಷದಿಂದ ಹೊರಹಾಕುವಂಥ ಸಾಧ್ಯತೆಗಳು ಈಗ ದಟ್ಟವಾಗಿ ಕಾಣಿಸ್ತಾ ಇದ್ದಾವೆ. ಶ್ರೀಲಕ್ಷ್ಮಿ. ರೈಟ್, ಹಾಗೆಯೇ ಮಂಜುನಾಥ್ ಕೂಡ ನಮ್ಮ ಜೊತೆ ಇದ್ದಾರೆ. ಮಂಜುನಾಥ್, ಶಿಡ್ಲಘಟ್ಟದಲ್ಲಿ ರಾಜೀವ್ ಗೌಡ ಪರ ವಿರೋಧ 2 ಪ್ರತಿಭಟನೆಗಳು ನಡೆದವು. ಸೊ ಇದೀಗ
ರಾಜುಗೌಡ ಪರವಾಗಿ ಎಷ್ಟು ಜೋರಾಗಿ ಪ್ರತಿಭಟನೆ ನಡೀತಾ ಇದೆ, ಅದು ಸ್ಟೇಜ್ ಮ್ಯಾನೇಜ್ಡಾ ಅಥವಾ ವಿರೋಧವಾಗಿ ಎಷ್ಟು ಜೋರಾಗಿ ಪ್ರತಿಭಟನೆ ನಡೀತಾ ಇದೆ, ಇನ್ನು ರಾಜುಗೌಡ ಮಾತನಾಡಿದ ರೀತಿ ಸರಿಯಾ, ಶಿಡ್ಲಘಟ್ಟದ ಜನ ಏನು ಹೇಳ್ತಾ ಇದ್ದಾರೆ, ಅಧಿಕಾರಿಗಳ ವಲಯದಲ್ಲಿ ಏನು ಟಾಕ್ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಶ್ರೀಲಕ್ಷ್ಮಿ, ಖಂಡಿತವಾಗಿ ಏನು ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡರ ಮೇಲೆ ಕಾಂಗ್ರೆಸ್ ಕೈ ಮುಖಂಡ ಏನು ರಾಜೀವ್ ಗೌಡ ಬೆದರಿಕೆ ಹಾಕಿರುವಂತಹ ಧಮಕಿ ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು 3 ದಿನಗಳಿಗೂ ಆಗಿದೆ. ಇದುವರೆಗೂ ಕೂಡ ಆತನ ಬಂಧನ ಆಗಿಲ್ಲ. ಆದ್ರೆ ಆತ ಎಲ್ಲಿದ್ದಾನೆ ಅಂತಕ್ಕಂಥದ್ದು ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ಆತನ ಬಂಧನಕ್ಕೆ ಇಡೀ ಚಿಕ್ಕಬಳ್ಳಾಪುರ ಆದ್ಯಂತ ಈಗಾಗಲೇ ಸರ್ಕಾರಿ ನೌಕರರ ಸಂಘ ಕೂಡ ಆತನನ್ನ ಕೂಡಲೇ ಬಂಧಿಸಬೇಕು. ಯಾಕಂತಂದ್ರೆ ಅಧಿಕಾರಿಯ ಮೇಲೆ ಈ ರೀತಿಯಾದ ದರ್ಪದ ಮಾತುಗಳು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ಲಿಕ್ಕೆ ಕುಗ್ಗಿಸ್ತದೆ. ಹಾಗಾಗಿ ಇಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಿ ನೌಕರರ ಸಂಘ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಪ್ರತಿಭಟನೆಗಳು ಕೂಡ ಮಾಡಿದ್ರು. ನಿನ್ನೆ ಕೂಡ ಪ್ರತಿಭಟನೆಗಳು ಮಾಡಿದ್ರು. ಒಂದು ಕಡೆ ಇವ್ರನ್ನ ಬಂಧನ ಮಾಡ್ಲಿಕ್ಕೆ ಪ್ರತಿಭಟನೆ ಒಂದ್ ಕಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಏನು ರಾಜೀವ್ ಗೌಡ ಅವರ ಅಭಿಮಾನಿಗಳು ಒಂದು ಅಭಿಯಾನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ, ಯಾವುದೇ ನೀವು ಧೃತಿಗಿಡಂತ ಅವಶ್ಯಕತೆ ಇಲ್ಲ, ಯಾರ್ಯಾರು ಏನೇನಲ್ಲ ಒಂದು ಚಟುವಟಿಕೆಗಳು ಮಾಡಿದ್ದಾರೆ, ಆದ್ರೆ ನೀವ್ಯಾಕೆ ಧೃತಿಗಿಡಬೇಕು, ಕ್ಷಮೆ ಕೇಳಿದ್ರಲ್ಲ ಅಂತಕ್ಕಂಥ ಒಂದು ಕಡೆ ಒಂದು ಪೋಸ್ಟರ್ ಅಭಿಯಾನಗಳು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಆತ ಏನು ರಾಜೀವ್ ಗೌಡ ಅವರ ಈಗಾಗಲೇ 3 ತಂಡಗಳ ರಚನೆ ಮಾಡಿ ಒಂದು ಹುಡುಕಾಟವನ್ನ ನಡೆಸ್ತಾ ಇದ್ದೇವೆ ಅಂತಕ್ಕಂಥ ಮಾತ್ರ ಪೊಲೀಸರು ಹೇಳ್ತಾರೆ. ಆದ್ರೆ ಆ ಒಂದು ಪೊಲೀಸರು ಹೇಳೋ ಪ್ರಕಾರ 3 ದಿನಗಳಿಂದ ರಾಜೀವ್ ಗೌಡರನ್ನ ಹೊಂದಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ, ಇವ್ರು ಏನಾದ್ರೂ ಒತ್ತಡ ಏರ್ಲಾಗ್ತಾ ಇದೆಯಾ, ಇದು ಪ್ರಭಾವಿಗಳು ಕಾಂಗ್ರೆಸ್ ಪ್ರಭಾವಿಗಳೇ ಇವ್ರು ಪೊಲೀಸರ ಮೇಲೆ ಒತ್ತಡ ಏರ್ತಾ ಇರ್ತಕ್ಕಂತ ಒಂದು ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ಏನು ಈಗಾಗ್ಲೇ ಜನ ಕೂಡ ಚಿಲ್ಗಟ್ಟದಲ್ಲಿ ಸಾಕಷ್ಟು ರೀತಿಯಲ್ಲಿ ರಾಜೀವ್ ಗೌಡ ಅವರ ಮಾಡಿರ್ತಕ್ಕಂತ ಈ ಒಂದು ಧಮಕಿಯ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕೆ ಇನ್ನೂ ಬಂಧನ ಆಗಿಲ್ಲ, ಆತ ಯಾಕೆ ಇನ್ನೂ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇಲ್ಲ, ಬಂದು ಒಂದು ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ಳೋದಕ್ಕೂ ಕೂಡ ಬರ್ತಾ ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನನ್ನ ರಕ್ಷಣೆಗೆ ಸಾಕಷ್ಟು ಇದು ಕೈವಾಡ ನಡೀತಾ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ನೋಡ್ಬೇಕು, ಈಗಾಗಲೇ ಮೂರು ದಿನಗಳಾಗಿ ಇದು ಕೂಡ ಆತನ ಸುಳಿವಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಬೇರೆ ಕಡೆ ಎಲ್ಲಾದ್ರೂ ಹೋಗಿರಬಹುದಾ ಅಂತಕ್ಕಂಥದ್ದು ಕೂಡ ಈಗ ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ.